ಯಾವುದೋ ಒಂದು ಪರೀಕ್ಷೆ ಹೋಗೋರಿದ್ದೀರಿ ಅನ್ಕೊಳ್ಳೋಣ. ನೀವೇನ್ ಅನ್ಕೊಳ್ತೀರಿ? ಈ ಪ್ರಶ್ನೆ ಬರಬಾರ್ದು, ಈ ಪ್ರಶ್ನೆ ಬರಬಾರ್ದು, ಈ ಪ್ರಶ್ನೆ ಬರಬಾರ್ದು. ಅದೇ ಪ್ರಶ್ನೆ ಬಂದಿರತ್ತೆ. ನಮ್ಮ ಮನುಷ್ಯನ ಮೆದುಳಿಗೆ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ ಗೊತ್ತಿಲ್ಲ. ಅದು ನೀವು ಬಳಸುವಂತಹ ಪದಗಳನ್ನ, ನೀವು ಆಲೋಚಿಸುವಂತಹ, ನೀವು ಕಲ್ಪಿಸಿಕೊಳ್ಳುವಂತಹ ಚಿತ್ರಗಳನ್ನ ರೆಡಿ ಮಾಡ್ಕೊಂಡು ಬಿಡುತ್ತೆ. ಸೊ ನೀವು ಏನನ್ನ ನಿಮ್ಮಲ್ಲಿ ಸೃಷ್ಟಿಸಿಕೊಳ್ತೀರಿ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ಕೂಡ ನೆಗೆಟಿವ್ ಥಿಂಕ್ ಮಾಡಬಾರ್ದು. ತುಂಬಾ ದೊಡ್ಡ ತಪ್ಪದು. ಆತ ಹೇಳ್ತಾನೆ, ನಮ್ಮ ಬಗ್ಗೆ ನಾವು ಒಂದೇ ಒಂದು ನೆಗೆಟಿವ್ ಪದಗಳನ್ನು ಕೂಡ ಮಾತಾಡೋದು ತಪ್ಪಂತೆ. ನಮ್ಮ ಬಗ್ಗೆ ನಾವು ಏನಂತೀವಿ, ಹಾಸ್ಯ ಕೂಡ ಮಾಡ್ಕೊಳ್ಬಾರ್ದು. ನೀವು ನಿಮ್ಮ ಸಮಸ್ಯೆಗೆ ಹತ್ರಿ, ಪರಿಹಾರ ಸಿಗಲಿಲ್ಲ, ನಿಮ್ಮ ಆಪ್ತರ ಬಳಿ ಹೇಳಿದ್ರಿ, ಕೆಲವೊಬ್ರು ಪರಿಹಾರ ಕೊಡಬಹುದು, ಕೊಡದೇನೂ ಇರಬಹುದು, ಅಥವಾ ಅವ್ರು ಒಳಗಿನ ಖುಷಿ ಕೂಡ ಪಡಬಹುದು ನಿಮ್ಮ ಸೋಲನ್ನ ನೋಡಿ. ಬರೀ ಮನಸ್ಸಲ್ಲಿ ಇಟ್ಕೊಳ್ಬೇಡ್ರಿ, ಒಂದು ಹಾಳೆಗೆ ತೆಗೆದುಕೊಂಡು ಬನ್ರಿ ಅದನ್ನ. ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡೋದಿದನ್ನ. ಒಬ್ಬ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯ 50-60 ಲಕ್ಷ ಜನರ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿ ಹೆದರಿ ಬಿಟ್ಟು ಹೋದ್ರೆ ಆಗತ್ತಾ? ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯವನ್ನು ನಾನು ಹೇಗೆ ಇದನ್ನ ನಿರ್ವಹಿಸಲಿ, ನನ್ನಿಂದ ಆಗ್ತಾ ಇಲ್ಲ ಅಂತ ಬಿಟ್ಟು ಓಡಿ ಹೋದ್ರೆ? ಯಾವಾಗ ಒಬ್ಬ ವ್ಯಕ್ತಿ ಬೆಳಿತಾನೆ ಅಂತ ಅಂದ್ರೆ, ಯಾವಾಗ ಆತ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಆರಂಭ ಮಾಡ್ತಾನೆ ಅವಾಗ. ಜವಾಬ್ದಾರಿ ತಗೊಂಡಾಗ 2 ಆಪ್ಷನ್ ಇರುತ್ತೆ. ಒಂದು ನಾವು ಗೆಲ್ಲಬಹುದು, ಒಂದು ಸೋಲಬಹುದು. ಜವಾಬ್ದಾರಿ ತೆಗೆದುಕೊಳ್ಳದೆ ಇದ್ರೆ ಅದು ಸೋಲೆ ಅಲ್ವಾ ನಮ್ದು? ಒಂದೊಂದ್ಸಾರಿ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಮ್ಮ ಬದುಕು ನಾವು ಅಂದುಕೊಂಡದನ್ನ ಬಿಟ್ಟು ಮತ್ತೊಂದು ದಾರಿಯನ್ನ ಹಿಡಿಯುತ್ತೆ. ಒಂಥರ ಟ್ರೈನ್ ತನ್ನ ಹಳಿಯನ್ನ ಬಿಡುತ್ತಲ್ಲ, ಆ ತರ. ಅಂತಹ ಸಂದರ್ಭಗಳಲ್ಲಿ ನಮ್ಮಲ್ಲಿ ಪ್ರಶ್ನೆಗಳ ಆರಂಭ ಆಗುತ್ತೆ. ಯಾಕೆ ಈ ತರ ಆಗ್ತಾ ಇದೆ? ನೀವೇನೋ ಓದ್ಬೇಕು ಅನ್ಕೊಂಡಿರ್ತೀರಿ, ಆ ತರ ಆಗ್ತಾ ಇರಲ್ಲ. ನೀವೇನೋ ಆಗ್ಬಾರ್ದು ಅನ್ಕೊಂಡಿರ್ತೀರಿ, ಅದೇ ತರ ಆಗ್ತಾ ಇರತ್ತೆ. ಇಂತಹ ಹಲವಾರು ಸನ್ನಿವೇಶಗಳನ್ನ ನೀವಾಗ್ಲಿ ನಾವಾಗ್ಲಿ ಎದುರಿಸಿರ್ತೇವೆ. ಇದ್ರ ಬಗ್ಗೆ ಈ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ಬಹುದು, ವಿಜ್ಞಾನಿಗಳಾಗಿರ್ಬಹುದು, ಚಿಂತಕರು ಏನ್ ಹೇಳ್ತಾರೆ ಅನ್ನುವಂತಹ ಕೆಲವೊಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಣಿದ್ದೀನಿ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಮ್ಮ ಬದುಕಿನ ಅತಿ ಅಮೂಲ್ಯವಾದಂತಹ 5 ಲಾಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವುಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲ ದೂರ ಆಗಿ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಯಾವಾಗ ಕ್ಲಾರಿಟಿ ಅನ್ನೋದು ಸಿಗುತ್ತೆ ನೋಡಿ, ಅದ್ರ ಜೊತೆಗೆ ನಿಮ್ಮಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಬರುತ್ತೆ. ಕೆಲಸ ಮಾಡುವ ಸಾಮರ್ಥ್ಯದಿಂದ ನೀವು ಬೆಳಿತೀರಿ. ನೀವು ಬೆಳೆದಾಗ ನಿಮಗೆ ಅಧಿಕಾರ, ನೀವು ಬಯಸಿದಂತಹ ಎಲ್ಲ ಅವಕಾಶಗಳು, ಎಲ್ಲ ಸಾಧನೆಗಳು ನಿಮ್ಮಿಂದ ಆಗತ್ತೆ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲನೇದಾಗಿ ಮರ್ಫೀಸ್ ಲಾ ಅಂತ ಬರುತ್ತೆ. ಮರ್ಫೀಸ್ ಲಾ ನಲ್ಲಿ ಈತ ಏನ್ ಹೇಳ್ತಾನಂತ ಅಂದ್ರೆ, ದ ಮೋರ್ ಯು ಫಿಯರ್ ದ ಮೋರ್ ವಿಲ್ ಆಕರ್. ನೀವು ಯಾವುದಕ್ಕೆ ಭಯ ಪಡ್ತೀರಿ ಅದೇ ಆಗೋದು. ಹೌದಲ್ವಾ? ಒಂದೊಂದ್ಸಾರಿ ಅನ್ಕೊಂಡಿರ್ತೀವಿ ನಾವು, ಹೀಗಾಗ್ಬಾರ್ದು, 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 ಅದೇ ತರ ಆಗತ್ತೆ. ಹೀಗಾಗ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದೇ ತರ ಆಗತ್ತೆ. ಹೌದಲ್ವಾ? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಒಬ್ಬ ಹೊಸ ಹುಡುಗ, ಒಂದು ಹೊಸ ಹುಡುಗಿ, ಇಬ್ರು ಇಷ್ಟಪಟ್ಟಿದ್ದಾರೆ ಅನ್ಕೊಳ್ಳೋಣ. ಅವರಲ್ಲಿರುವಂತ ಮೊದಲ ಭಯ ಏನ್ ಗೊತ್ತಾ? ಇವ್ರು ನನ್ನನ್ನ ಬಿಟ್ಟು ಹೋಗಬಾರ್ದು ಅಂತ. ಆದ್ರೆ ಒಂದು 5-6 ತಿಂಗಳಾದ್ಮೇಲೆ ಅವ್ರು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವರೆಲ್ಲ ಭಯ ಇದೆ, ಕ್ಲಾರಿಟಿ ಇಲ್ಲ. ಆ ಭಯದಿಂದ, ಆ ಭಯ ಅನ್ನುವಂಥದ್ದು ಏನ್ ಮಾಡುತ್ತಲ್ವ, ನಮ್ಮ ಶರೀರದಲ್ಲಿ ವೈಬ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದು ಹೋಗಿ ಪ್ರಕೃತಿಯಲ್ಲಿ ಬೆರೆತು ನಮ್ಮಿಂದ ಅವ್ರನ್ನ ದೂರ ಮಾಡ್ಬಿಡುತ್ತೆ. ಇದು ಒಂದು ಸಣ್ಣ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮ್ಗೆ. ಈಗ ನೀವು ಯಾವುದೋ ಒಂದು ಪರೀಕ್ಷೆ ಹೋಗೋರಿದ್ದೀರಿ ಅನ್ಕೊಳ್ಳೋಣ. ನೀವೇನ್ ಅನ್ಕೊಳ್ತೀರಿ? ಈ ಪ್ರಶ್ನೆ ಬರಬಾರ್ದು, ಈ ಪ್ರಶ್ನೆ ಬರಬಾರ್ದು, ಈ ಪ್ರಶ್ನೆ ಬರಬಾರ್ದು. ಅದೇ ಪ್ರಶ್ನೆ ಬಂದಿರತ್ತೆ. ನಿಮ್ಮ ಜೀವನದಲ್ಲಿ ಆಗಿದೆಯೋ ಇಲ್ವೋ ನೀವ್ ಹೇಳ್ರಿ, ಬಟ್ ನಾನಂತ ಹೇಳ್ತೀನಿ, ನಾನು ಯಾವ್ದು ಅನ್ಕೊಂಡಿದ್ದೆ ಅದೇ ಪ್ರಶ್ನೆ ಬಂದಿತ್ತು. ಇದು ಬರಬಾರ್ದಂತ ಅನ್ಕೊಂಡಿದ್ದಂತಹ ಪ್ರಶ್ನೆಗಳು ಎಷ್ಟೋ ಸಾರಿ ನನಗೆ ಬಂದಿದೆ. ನಿಮಗೂ ಕೂಡ ಆಗಿರುತ್ತೆ. ಆ ತರ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಸರಿ ಸರ್, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಏನೂ ಇಲ್ಲ. ಸರಳವಾಗಿ ಹೇಳ್ತೀನಿ ನಿಮಗೆ. ಯಾವುದು ಬೇಡ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಿ ನೋಡ್ರಿ, ಇದು ಬೇಕು ಅಂತ ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡಿ. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ, ನಮ್ಮ ಮನುಷ್ಯನ ಮೆದುಳಿಗೆ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ ಗೊತ್ತಿಲ್ಲ. ಅದು ನೀವು ಬಳಸುವಂತಹ ಪದಗಳನ್ನ, ನೀವು ಆಲೋಚಿಸುವಂತಹ, ನೀವು ಕಲ್ಪಿಸಿಕೊಳ್ಳುವಂತಹ ಚಿತ್ರಗಳನ್ನ ರೆಡಿ ಮಾಡ್ಕೊಂಡ್ ಬಿಡುತ್ತೆ. ಸೊ ನೀವು ಏನನ್ನ ನಿಮ್ಮಲ್ಲಿ ಸೃಷ್ಟಿಸಿಕೊಳ್ತೀರಿ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ. ಇಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ, ಈ ಕ್ವಶನ್ ಬರಬಾರ್ದು, ಬಟ್ ಬರಬಾರ್ದು ಅಂತ ನೋಡಲ್ಲ ನಮ್ಮ ಮನಸ್ಸು. ಅದೇನ್ ಮಾಡುತ್ತೆ, ಈ ಕ್ವಶನ್ ಅನ್ನ ಮಾತ್ರ ನೆನ್ಪಿಟ್ಕೊಳ್ಳುತ್ತೆ. ಅಂತದ್ದೇ ಸನ್ನಿವೇಶ ಸೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ವಿರುದ್ಧ, ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಏನು ಬೇಕು ಅದನ್ನ ಮಾತ್ರ ಬೇಡ್ಕೊಳ್ಬೇಕು. ನೀವು ದೇವ್ರ ಹತ್ರ ಆದ್ರೂ ಬೇಡ್ಕೊಡ್ರಿ, ಪ್ರಕೃತಿ ಹತ್ರ ಆದ್ರೂ ಬೇಡ್ಕೊಡ್ರಿ, ಅಥವಾ ನಿಮ್ಮಲ್ಲೇ ನೀವು ಆತ್ಮವಿಶ್ವಾಸ ಇಟ್ಕೊಂಡಾದ್ರೂ ಕೇಳ್ಕೊಡ್ರಿ, ನನಗಿದು ಬೇಕು ಅಷ್ಟೇ. ನಾನ್ ಈ ವರ್ಷ ಈ ಪರೀಕ್ಷೆಯನ್ನ ಪಾಸ್ ಆಗ್ಬೇಕು, ನನಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಷ್ಟ ಅಂಕಗಳು ಬರಬೇಕು, ನಾನು ಈ ವರ್ಷ ಇಂತಹ ಸಾಧನೆಗಳನ್ನ ಮಾಡ್ಬೇಕು, ನಾನು ಇವತ್ತು ಇಷ್ಟು ಗುರಿಗಳನ್ನ ತಲುಪಬೇಕು. ಅಂಜಿಕೆ, ಅಳುಕು, ಒಂದು ಸೆಲ್ಫ್ ಡೌಟ್ ಅಂತ ಕರಿತೀವಿ ನೋಡ್ರಿ, ಅದಿರಬಾರ್ದು. ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಲಿ. ಏನೇ ಹೇಳಿದ್ರು ಪಾಸಿಟಿವ್. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಿ ನೋಡಿ, ಅಷ್ಟು ಬೆಳಿತಾ ಹೋಗ್ತೀರಿ ನೀವು. ಜಗತ್ತೇನನ್ನುತ್ತೆ, 4 ಜನ ಏನಂತಾರೆ, ನಿಮ್ ಮನೆಯವರು ಏನಂತಾರೆ, ಅದು ಮುಖ್ಯ ಅಲ್ಲ. ನಿಮ್ಮ ಗುರಿಯನ್ನ ತಲುಪುವಾಗ, ಒಂದು ಒಳ್ಳೆ ಕೆಲಸವನ್ನ ಮಾಡುವಾಗ, ನಿಮ್ಮ ಕನಸನ್ನ ನೀವು ಬೆನ್ನಟ್ಟಿ ಹೋಗುವಾಗ, ಕೇವಲ ನಿಮ್ಮ ಮನಸ್ಸೇನ್ ಹೇಳುತ್ತೆ
ನಿಮ್ಮ ಗುರಿ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ಪ್ರಯತ್ನ ಪಡ್ತಾ ಇದೀರೋ ಇಲ್ವೋ ಇಷ್ಟು ಮಾತ್ರ ಆಲೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ಕೂಡ ನೆಗೆಟಿವ್ ಥಿಂಕ್ ಮಾಡಬಾರ್ದು. ತುಂಬಾ ದೊಡ್ಡ ತಪ್ಪದು. ಬ್ರೂಸ್ಲಿ ಅನ್ನುವಂತ ಒಬ್ಬ ದೊಡ್ಡ ವ್ಯಕ್ತಿ, ಇವ್ರ ಬಗ್ಗೆ ನೀವೇ ಸರ್ಚ್ ಮಾಡ್ರೆ, ಒಬ್ಬ ಕರಾಟೆ ಪಟು ಅವರು, ಆತ ಹೇಳ್ತಾನೆ ನಮ್ಮ ಬಗ್ಗೆ ನಾವು ಒಂದೇ ಒಂದು ನೆಗೆಟಿವ್ ಪದಗಳನ್ನು ಕೂಡ ಮಾತಾಡೋದು ತಪ್ಪಂತೆ. ನಮ್ಮ ಬಗ್ಗೆ ನಾವು ಏನಂತೀವಿ, ಹಾಸ್ಯ ಕೂಡ ಮಾಡ್ಕೊಳ್ಬಾರ್ದು. ನಾನು ಈ ತರ ಇದೀನಿ, ಆ ತರ ಇದೀನಿ, ದಯವಿಟ್ಟು ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ತುಂಬಾ ದೊಡ್ಡ ಬೆಲೆಯನ್ನ ತರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಹಾಗಾಗಿ ಏನೇ ಇದ್ರು ಪಾಸಿಟಿವ್ 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 ಅಷ್ಟೇ ಗುರಿ ಮುಟ್ಟೋವರು. ಏನೇ ಥಿಂಕ್ ಮಾಡಿದ್ರು ಪಾಸಿಟಿವ್ ಏನಲ್ಲೇ ಥಿಂಕ್ ಮಾಡಿ. ಇದು ಮೊದಲನೇ ಒಂದು ಲಾ. ಇದಾದ ನಂತರ ನೆನ್ಪಿಟ್ಕೊಳ್ಬೇಕು ನೀವು, ಇದೆ ನಮ್ಮ ಮರ್ಫಿ ಲಾ ಅಂತ ಬರುತ್ತೆ ಇದು. ಇದಾದ್ಮೇಲೆ ಕಿಡ್ಲಿನ್ಸ್ ಲಾ ಅಂತ ಬರುತ್ತೆ. ಈತ ಏನ್ ಹೇಳ್ತಾನಂತ ಅಂದ್ರೆ, ಸಮಸ್ಯೆಗಳು ಅಥವಾ ಸವಾಲುಗಳು ನಮ್ಮಲ್ಲಿ ಬಂದಾಗ ಬಹಳ ಬಾರಿ ನಾವೇನ್ ಮಾಡ್ತೀವಿ, ಒಂದು ಅಳ್ತಾ ಕೂತ್ಕೊಂಡ್ ಬಿಡ್ತೀವಿ ಎಷ್ಟೋ ಜನ, ಅಥವಾ ನಮ್ಮ ಆಪ್ತರ ಬಳಿ ಹೇಳ್ಕೊಂಡ್ ಬಿಡ್ತೀವಿ ಮನಸ್ಸು ಹಗುರ ಆಯ್ತು ಅಂತ ಹೇಳಿ. ಹೌದು, ನೀವು ನಿಮ್ಮ ಸಮಸ್ಯೆಗೆ ಹತ್ರಿ ಪರಿಹಾರ ಸಿಗ್ಲಿಲ್ಲ, ನಿಮ್ಮ ಆಪ್ತರ ಬಳಿ ಹೇಳಿದ್ರಿ, ಕೆಲವೊಬ್ರು ಪರಿಹಾರ ಕೊಡ್ಬೋದು, ಕೊಡದೇನು ಇರಬಹುದು, ಅಥವಾ ಅವ್ರ ಒಳಗಿನ ಖುಷಿ ಕೂಡ ಪಡಬಹುದು ನಿಮ್ಮ ಸೋಲನ್ನ ನೋಡಿ. ಇಂತಹ ಸಂದರ್ಭಗಳಲ್ಲಿ ನೀವೇನ್ ಮಾಡ್ಬೇಕು, ಒಂದು ಸವಾಲು ಒಂದು ಸಮಸ್ಯೆ ಬಂದಾಗ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬರೀ ಅದನ್ನ ಮೈಂಡ್ ನಲ್ಲಿ ಇಟ್ಕೊಳ್ಬೇಡಿ, ಒಂದು ಹಾಳೆಯಲ್ಲಿ ಅದನ್ನ ಬರೀರಿ. ರೈಟ್ ಇಟ್ ಡೌನ್. ಬರೀಬೇಕದನ್ನ ಬರೆದು ನಿಮ್ಗಿರುವಂತ ಎಲ್ಲಾ ಸಮಸ್ಯೆಗಳನ್ನ ಲಿಸ್ಟ್ ಮಾಡಿ. ಈಗಾಗಲೇ ಡೈರಿಯನ್ನ ಫಾಲೋ ಮಾಡ್ಬೇಕಂತ ನಾನು ನಿಮಗೆ ಬಹಳ ಸಾರಿ ಹೇಳಿದ್ದೀನಿ. ಒಂದು ಡೈರಿಯನ್ನ ಖರೀದಿಸಿ, ನಿಮಗಿರುವಂತ ಎಲ್ಲಾ ಸವಾಲುಗಳನ್ನ ಒಂದ್ಸಾರಿ ಲಿಸ್ಟ್ ಮಾಡಿ. ಅದರಲ್ಲಿರುವಂತ ಒಂದೊಂದೇ ಸವಾಲುಗಳಿಗೆ ಏನ್ ಸಮಸ್ಯೆ ಇದೆ, ಇದಕ್ಕೆ ಏನ್ ಪರಿಹಾರ ನಾನು ತೆಗೆದುಕೊಂಡು ಬರಬಹುದು. ಈ ತರ ನೀವು ಥಿಂಕ್ ಮಾಡಿದ್ರೆ, ಕ್ಲಿಯರ್ಲಿ ನೀವು ಥಿಂಕ್ ಮಾಡಿದಾಗ ನಿಮ್ಮಲ್ಲಿ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಇದ್ರೆ ಪವರ್ ತಾನಾಗಿನೇ ಬರುತ್ತೆ. ಬರೀ ಮನಸ್ಸಲ್ಲಿ ಇಟ್ಕೊಳ್ಬೇಡ್ರಿ, ಒಂದು ಹಾಳೆಗೆ ತೆಗೆದುಕೊಂಡು ಬನ್ರಿ ಅದನ್ನ. ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡೋದು ಇದನ್ನ. ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಬರೀ ಮನಸ್ಸಲ್ಲಿ ಥಿಂಕ್ ಮಾಡ್ತಾ ಕೂತ್ಕೊಳ್ಳಲ್ಲ, ಬರೀತಾರ ಅವ್ರು. ಬರೆದು ಒಂದು ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ. ಸರಿ, ಓಕೆ ಅಂದ್ರೆ ಇಲ್ಲಿ ಇದ್ದಾಗ, ಅಂದ್ರೆ ಒಂದು ಮಾತು ಹೇಳ್ತೀನಿ ನಾನು ನಿಮ್ಗೆ, ನಮ್ಮ ಬೆನ್ನು ನಮಗ್ ಕಾಣುತ್ತಾ, ಹಾಗೇನೆ ನಮ್ಮ ಸಮಸ್ಯೆಗೆ ಪರಿಹಾರ ಮನಸ್ಸೊಳಗಡೆ ಸಿಗಲ್ಲ. ಮೊದಲು ಅದನ್ನ ಹೊರಗಡೆ ತೆಗೆದುಕೊಂಡು ಬರ್ಬೇಕು ನಾವು. ನಮ್ಗೆ ಕಾಣ್ಬೇಕು ಅದು, ಓಕೆ ಐ ಆಮ್ ಫೇಸಿಂಗ್ ಆಲ್ ದಿಸ್ ಪ್ರಾಬ್ಲಮ್ಸ್. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು, ತಾನಾಗಿ ಹೇಳೋಕ್ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಮನಸ್ಸು ಪರಿಹಾರಗಳನ್ನ. ಸೊ ಈ ಎರಡನೇ ಲಾ ಅನ್ನು ಕೂಡ ನೀವು ನೆನ್ಪಿಟ್ಕೊಡ್ರಿ. ಇದನ್ನ ಕಿಡ್ಲಿನ್ಸ್ ಲಾ ಅಂತ ಕರೀತಾರೆ. ಬರಿಬೇಕು, ಕ್ಲಾರಿಟಿ ಸಿಗುತ್ತೆ. ಇನ್ನು ಇದಾದ್ಮೇಲೆ ಗಿಲ್ಬರ್ಟ್ಸ್ ಲಾ ಅಂತ ಬರುತ್ತೆ. ಈತ ಏನ್ ಹೇಳ್ತಾನಂತ ಅಂದ್ರೆ, ಇಫ್ ಯು ವಾಂಟ್ ಟು ಗ್ರೋ ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನೀವು ಬೆಳಿಬೇಕು ಅಂತ ಅಂದ್ರೆ ನೀವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋಕೆ, ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋಕೆ, ಉತ್ತರದಾಯಿಗಳಾಗೋಕೆ ಸಿದ್ಧರಾಗಬೇಕು. ಬಹಳಷ್ಟು ಜನ ನಮ್ ಕರ್ನಾಟಕದಲ್ಲಿ, ನಮ್ ಭಾರತದಲ್ಲಿ ಬಹಳಷ್ಟು ಸಾಮರ್ಥ್ಯ ಇರುತ್ತೆ, ಅಪಾರವಾದ ಜ್ಞಾನ ಇರುತ್ತೆ, ಅಪರಿಮಿತವಾದಂತಹ ಬುದ್ಧಿಮತ್ತೆ ಇರುತ್ತೆ, ಆದ್ರೂ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಹಿಂದೇಟಾಗ್ತಾರೆ. ಆ ತರ ನೀವಾಗಬಾರ್ದು. ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಒಂದೊಂದೇ ತೆಗೆದುಕೊಳ್ತಾ ಹೋಗ್ಬೇಕು ನೀವು. ಅವಾಗ ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಒಬ್ಬ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯ 50-60 ಲಕ್ಷ ಜನರ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿ ಹೆದರಿ ಬಿಟ್ಟು ಹೋದ್ರೆ ಆಗತ್ತಾ? ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯವನ್ನು ನಾನು ಹೇಗೆ ಇದನ್ನ ನಿರ್ವಹಿಸಲು ನನ್ನಿಂದ ಆಗ್ತಾ ಇಲ್ಲ ಅಂತ ಬಿಟ್ಟು ಓಡಿ ಹೋದ್ರೆ? ನೋ. ಯಾವಾಗ ಒಬ್ಬ ವ್ಯಕ್ತಿ ಬೆಳಿತಾನೆ ಅಂತ ಅಂದ್ರೆ, ಯಾವಾಗ ಆತ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಆರಂಭ ಮಾಡ್ತಾನೆ ಅವಾಗ. ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ. ಯಾರು ತೆಗೆದುಕೊಳ್ಳೋಣ ಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ರೆ, ಮೊದಲು ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತೆಗೆದುಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಅದಾದ್ಮೇಲೆ ನಿಮ್ಮ ಸ್ನೇಹಿತರು, ಅದಾದ್ಮೇಲೆ ನಿಮ್ಮ ಹಿತೈಷಿಗಳದ್ದು, ಅದಾದ್ಮೇಲೆ ರಾಜ್ಯ, ಅದಾದ್ಮೇಲೆ ದೇಶ. ಇದೆಲ್ಲಕ್ಕಿಂತ ಮುಂಚೆನೆ ಅಲ್ಲಿಗೆ ಹೋಗ್ಬಿಡ್ಬೇಡ್ರಿ. ಟೇಕ್ ಯುವರ್ ಸೆಲ್ಫ್ ಆಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಬಿ ಅ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಬದಲಾಗಿ. ನೀವು ಯಾವಾಗ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಿ, ನೀವು ಬೆಳಿತೀರಿ. ಯಾರು ಜವಾಬ್ದಾರಿಯಿಂದ ನುಣುಚಿಕೊಂಡು ಸಬೂಬುಗಳನ್ನ ಹೇಳಿ ಓಡಿ ಹೋಗ್ತಾರ ನೋಡಿ, ಅವ್ರು ಬೆಳೆಯೋಕ್ ಸಾಧ್ಯನೇ ಇಲ್ಲ. ನೀವೇ ಆಲೋಚನೆ ಮಾಡಿರ್ಬೇಕಾದ್ರೆ. ಈಗ ಭಾರತದ ಕ್ರಿಕೆಟ್ ತಂಡದ ಮಹೇಂದ್ರ ಸಿಂಗ್ ಧೋನಿ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು. ಧೋನಿ ಅವರು ಯಾವ್ದಾದ್ರು ಮ್ಯಾಚ್ ಅನ್ನ ಸೋತ್ರೆ ಅವರೇ ಬರ್ತಾ ಇದ್ರು ಇಂಟರ್ವ್ಯೂ ಕೊಡೋಕೆ, ಗೆದ್ರೆ ಬೇರೆಯವ್ರನ್ನ ಕಳಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಈಗ ತಂಡ ಸೋಲೋದಿದೆ ಅಂದಾಗ ಸೆಕೆಂಡ್ ಚೇಸಿಂಗ್ ಅಂತ ಕರಿತೀವಲ್ಲ, ಅವಾಗ ಅವರೇ ಬಂದು ಆಟ ಆಡ್ತಾ ಇದ್ರು, ನಿಂತ್ಕೊಂಡು ಆಟ ಆಡ್ತಾ ಇದ್ರಲ್ಲಿ. ಇಲ್ಲಪ್ಪ ಹೆದರ್ಕೊಂಡು ಔಟ್ ಆಗಿ ಹೋಗ್ಬಿಟ್ಟಿದ್ರೆ ನೀವು ಅವ್ರಿಗೆ ಇಷ್ಟು ಅವ್ರನ್ನ ಆರಾಧಿಸ್ತಾ ಇದ್ರ? AB ಡಿ ವಿಲಿಯರ್ಸ್ RCB ತಂಡದಲ್ಲಿ ಆಡುವಾಗ ಅವ್ರ ಮೇಲೆ ಒಂದು ನಮ್ಗೆ ಆತ್ಮವಿಶ್ವಾಸ ಇತ್ತಲ್ವಾ, AB ಡಿ ವಿಲಿಯರ್ಸ್ ಬಂದಿದ್ದಾರೆ, ಗೆಲ್ಲಿಸ್ತಾರೆ. ಯಾಕೆ? ಹಿ ಯೂಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿನ ತೆಗೆದುಕೊಳ್ತಾ ಇದ್ರು. ಸೊ ನಿಮ್ಮ ಮೇಲೆ ಜನ ವಿಶ್ವಾಸ ಇಡಬೇಕು, ನಿಮ್ಮನ್ನ ಜನ ನಂಬಬೇಕು, ನೀವು ಬದುಕಿನಲ್ಲಿ ಬೆಳಿಬೇಕು, ಕೆಲವೊಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿಗಳನ್ನ ನೀವು ತೆಗೆದುಕೊಳ್ಳೋಕೆ ಬೇಕು. ಜವಾಬ್ದಾರಿಯಿಂದ ನುಣುಚ್ಕೊಂಡ್ರಿ, ಸೋಲ್ತೀರಿ. ಜವಾಬ್ದಾರಿಯನ್ನ ತೆಗೆದುಕೊಂಡ್ರಿ, ಬೆಳಿತಾನೆ ಹೋಗ್ತೀರಿ. ಬೆಳೆಯೋರು ಜವಾಬ್ದಾರಿ ತೆಗೆದುಕೊಳ್ತಾರೆ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ನೀವು ಸೊಲ್ಯೂಷನ್ ನ ಕಂಡು ಹಿಡಿಬೇಕಾಗತ್ತೆ. ಸೊಲ್ಯೂಷನ್ ಹೇಗೆ ಸಿಗುತ್ತೆ ನಿಮಗೆ? ಈ ಕಿಡ್ಲಿನ್ಸ್ ಲಾನ ಫಾರ್ಮುಲಾ ಫಾಲೋ ಮಾಡೋದ್ರಿಂದ, ಬರೆಯೋದ್ರಿಂದ. ಸೊ ಇದಾದ್ಮೇಲೆ ಏನ್ ನಿಮಗೆ ಪ್ರತಿಫಲ ಅನ್ನೋದು ಸಿಗುತ್ತಲ್ಲ, ಅದು ನಿಮ್ಮದಾಗಿರುತ್ತೆ. ಜವಾಬ್ದಾರಿ ತಗೊಂಡಾಗ 2 ಆಪ್ಷನ್ ಇರುತ್ತೆ. ಒಂದು ನಾವು ಗೆಲ್ಲಬಹುದು, ಒಂದು ಸೋಲಬಹುದು. ಜವಾಬ್ದಾರಿ ತೆಗೆದುಕೊಳ್ಳದೆ ಇದ್ರೆ ಅದು ಸೋಲೆ ಅಲ್ವಾ ನಮ್ದು? ಅದು ಗೆದ್ದ ಹಾಗೆ ಹೇಗಾಗತ್ತೆ? ನಾವು ಸೋತಾಗೆ ಅಲ್ವಾ?
ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ. ಇದು 3ನೇ ಲಾ. ಇನ್ನು 4ನೇದು ನೋಡಿ, ವಿಲ್ಸನ್ಸ್ ಲಾ ಏನ್ ಹೇಳುತ್ತೆ ಅಂತ ಅಂದ್ರೆ ಪ್ರಯಾರಿಟೈಸ್ ನಾಲೆಡ್ಜ್ ಅಂಡ್ ದ ಇಂಟೆಲಿಜೆನ್ಸ್. ನಿಮ್ಮ ಬದುಕಿನಲ್ಲಿ ನೀವು ಯಾವ್ದಕ್ಕಾದ್ರೂ ಆದ್ಯತೆ ಕೊಡ್ತೀರಿ ಅಂತ ಅಂದ್ರೆ ಮೊದಲು ನಿಮ್ಮ ಜ್ಞಾನ ಮತ್ತು ನಿಮ್ಮ ಬುದ್ಧಿಮತ್ತೆ, ಇದಕ್ಕೆ ಆದ್ಯತೆ ಕೊಡಿ. ಥಿಂಕ್ ಮಾಡಿ, ಓದಿ, ಜಗತ್ತನ್ನ ತಿರುಗಿ, ಸ್ನೇಹಿತರನ್ನ ಭೇಟಿಯಾಗಿ, ಮಾತಾಡಿ, ಅಬ್ಸರ್ವ್ ಮಾಡಿ, ಓದಿ, ತಿಳಿದುಕೊಳ್ಳಿ. ಇವೆಲ್ಲದರಿಂದ ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಬರುತ್ತೆ. ಈ ಜ್ಞಾನ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಅನ್ನ ಸೃಷ್ಟಿಸುತ್ತೆ. ಆ ಇಂಟೆಲಿಜೆನ್ಸ್ ಒಂದು ಸಾಕು ನೀವು ಬೆಳೆಯೋಕೆ. ಈ ಇಂಟೆಲಿಜೆನ್ಸ್ ಮತ್ತೆ ನಾಲೆಜ್ ನಿಮ್ಮಲ್ಲಿ ಇದ್ದಾಗ ಹಿಂದೆ ಹೇಳಿದಂತಹ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಿತೀರಿ. ರೆಸ್ಪಾನ್ಸಿಬಿಲಿಟಿ ನೀವು ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಬೆಳೆದ್ ಬಿಡ್ತೀರಿ. ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಓಕೆ, ಸೊ ನೀವು ಈ ತರ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನಿಮ್ಮ ಬದುಕು ತುಂಬಾ ಸುಲಭ ಆಗುತ್ತೆ. ನೆನ್ಪಿಟ್ಕೊಡ್ರಿ, ವಿಲ್ಸನ್ಸ್ ಲಾ ಇದನ್ನ ಹೇಳುತ್ತೆ. ಇನ್ನು ಕೊನೆಯ 5ನೇ ಅತ್ಯಂತ ಮುಖ್ಯ ಲಾ ಫಾಲ್ಕ್ಲ್ಯಾಂಡ್ಸ್ ಲಾ ಅಂತ ಬರುತ್ತೆ. ಈತ ಹೇಳ್ತಾನೆ ಏನಂತ ಅಂದ್ರೆ, ಇಫ್ ಡಿಸಿಷನ್ ಈಸ್ ನಾಟ್ ನೆಸೆಸರಿ, ಡೋಂಟ್ ಮೇಕ್ ಇಟ್. ಒಂದೊಂದ್ಸಾರಿ ಗಡಿಬಿಡಿಯಲ್ಲಿ ಯಾವ್ದೋ ನಾವು ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬಿಡ್ತೀವಿ. ನಾನು ಹಾಗ್ ಮಾಡ್ಲಾ, ಹೀಗ್ ಮಾಡ್ಲಾ, ಇದೇ ತರ ಮಾಡ್ಬಿಡ್ತೀನಿ. ನೋ, ನೆವರ್. ವೇಟ್. ಕೆಲವೊಂದು ಸಂದರ್ಭಗಳಲ್ಲಿ ಡಿಸಿಷನ್ ತೆಗೆದುಕೊಳ್ಳುವಂತಹ ಅಗತ್ಯ ಇರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಶಾಂತವಾಗಿ ಕಾಯ್ದು ನೋಡ್ಕೊಳ್ಬೇಕಾಗತ್ತೆ. ಗಡಿಬಿಡಿ ಮಾಡೋ ಅಗತ್ಯ ಇರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳಿಗೆ ತಾನಾಗಿಯೇ ಪರಿಹಾರ ಸಿಗೋದಿರುತ್ತೆ. ಆವಾಗ ನಾವಾಗೆ ನಮ್ ಕಾಲ ಮೇಲೆ ಕಲ್ಲನ್ನು ಹಾಕೊಳ್ಬಾರ್ದು. ಕಾಯ್ದು ನೋಡಿ, ಗೆಲುವು ನಿಮ್ಗೆ ಸಿಕ್ಕೇ ಸಿಗತ್ತೆ. ಟೋಟಲ್ ಈ 5 ಲಾಗಳನ್ನ ನೀವು ಫಾಲೋ ಮಾಡಿದ್ರಿ ಅನ್ಕೊಡ್ರಿ, ನಿಮ್ಗೆ ಯಾಕೆ ಗೆಲುವು ಸಿಗಲ್ಲ ಇನ್ನೊಂದ್ಸಾರಿ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಕಡೆಯದಾಗಿ ಮರ್ಫೀಸ್ ಲಾ ಏನ್ ಹೇಳುತ್ತೆ ಅಂತ ಅಂದ್ರೆ, ಯು ಹ್ಯಾವ್ ಟು ನೆವರ್ ಫಿಯರ್ ಅಬೌಟ್ ದ ಥಿಂಗ್, ಯು ಹ್ಯಾವ್ ಟು ಬಿ ಪಾಸಿಟಿವ್ ಅಬೌಟ್ ಇಟ್. ಕಿಗ್ಲಿನ್ಸ್ ಲಾ ಏನ್ ಹೇಳುತ್ತೆ ಅಂತ ಅಂದ್ರೆ, ರೈಟ್ ಡೌನ್ ಕ್ಲಿಯರ್ಲಿ ವಾಟ್ ಯು ವಾಂಟ್ ಅಂಡ್ ವಾಟ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್. ಆಮೇಲೆ ಗಿಲ್ಬರ್ಟ್ಸ್ ಲಾ ಏನ್ ಹೇಳುತ್ತೆ ಅಂತ ಅಂದ್ರೆ, ಟೇಕ್ ರೆಸ್ಪಾನ್ಸಿಬಿಲಿಟಿ. ವಿಲ್ಸನ್ಸ್ ಲಾ ನಾಲೆಜ್ಗೆ ಆದ್ಯತೆ ಕೊಡಿ. ಇನ್ನು ಕಡೆಯದಾಗಿ ಫಾಲ್ಕ್ಲ್ಯಾಂಡ್ಸ್ ಲಾ ಹೇಳುತ್ತೆ, ಕೆಲವೊಂದು ಸಮಸ್ಯೆಗೆ ಡಿಸಿಷನ್ ತೆಗೆದುಕೊಳ್ಳೋ ಅಗತ್ಯ ಇಲ್ಲ ಅಂತ ಅಂದ್ರೆ ಅನಾವಶ್ಯಕವಾಗಿ ಡಿಸಿಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇಷ್ಟು ಕ್ಲಾರಿಟಿ ನಿಮ್ಮಲ್ಲಿರ್ಲಿ. ಈ ಕ್ಲಾರಿಟಿಯಿಂದ ನೀವು ಬೆಳೀತಾ ಹೋಗಿ. ನಿಮಗೆ ಈ ವಿಡಿಯೋದಿಂದ ಆದಂತ ಅನುಕೂಲ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಬರೀರಿ. ನಿಮಗೆ ಈ ವಿಡಿಯೋ ಬಗ್ಗೆ ಅನಿಸಿದಂತ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಬರೀರಿ. ಹಾಗೇನೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಬದುಕಿನಲ್ಲಿ ಕಾಡ್ತಾ ಇರುವಂತಹ ವಿಷಯಗಳ ಬಗ್ಗೆನೂ ಕೂಡ ಕಮೆಂಟ್ ಸೆಕ್ಷನ್ ಬರೀರಿ. ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ, ವಿಷಯವನ್ನ ಸಂಗ್ರಹಿಸಿ, ನಿಮಗೆ ಉತ್ತಮವಾದಂತಹ ಪರಿಹಾರ ಕೊಡೋಕೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಲು ನಾನು ಪ್ರಯತ್ನಿಸ್ತೀನಿ. ಮತ್ತೆ ಸಿಗೋಣ. ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಆಲ್ ದಿ ಬೆಸ್ಟ್.